ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಶಿವಾಜಿನಗರದಲ್ಲಿ ಮತ್ತೆ ಶುರುವಾಯಿತು ಫುಟ್ಪಾತ್ ಆಪರೇಷನ್. ಮಾಡಲೇಬೇಕಲ್ಲ. ಪಡುಕೋಟೆ ಪಟಾಲಂ ರೌಡಿಸಂನಿಂದ ತೆರವು ಕಾರ್ಯ ಸ್ಥಗಿತಗೊಂಡಿದೆ. ಭಾರಿ ಹೈಡ್ರಾಮಾ ಆಕ್ರೋಶದ ಬಳಿಕ ಮತ್ತೆ ತೆರವು ಕಾರ್ಯ ಆರಂಭ ಆಗಿದೆ. ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಆಪರೇಷನ್ ಫುಟ್ಪಾತ್ ನಡೀತಾ ಇದೆ. ಈಗ ಇದೇ ಕೆಲಸನ, ಇದೇ ಭದ್ರತೆಯನ್ನ ಮೊದಲೇ ಕೊಡಬೇಕಾಗಿತ್ತು ಪೊಲೀಸ್ನವರು. ಅಧಿಕಾರಿಗಳನ್ನ ಕಳಿಸ್ಬಿಟ್ರೆ ಆಗ್ಬಿಡುತ್ತಾ? ಅಧಿಕಾರಿಗಳನ್ನ ಕಳಿಸ್ಬಿಟ್ರೆ ಆಗ್ಬಿಡುತ್ತಾ? ಪೊಲೀಸ್ನವ್ರು ಇರಲೇಬೇಕು. ಪೊಲೀಸ್ನವ್ರು ಇದ್ರೇನೆ ಭಯ ಪಡ್ತಾರೆ ಇವರೆಲ್ಲ. ಇಲ್ಲ ಅಂತ ಅಂದ್ರೆ ಇಂಥ ಗೂಂಡಾಗಳು ಬಂದೇ ಬರ್ತಾರೆ. ಇದ್ರ ಜೊತೆಗೆ ಅಷ್ಟು ಗಲಾಟೆ ಆಯ್ತಲ್ಲ, ಪೊಲೀಸ್ನವ್ರು ಎಲ್ಲಿದ್ರು? ಹೊಯ್ಸಳದವ್ರು ರೌಂಡ್ಸ್ ಆಗ್ತಾ ಇರ್ಲಿಲ್ವಾ ಏರಿಯಾದಲ್ಲಿ? ಅಷ್ಟೊಂದು ಗಲಾಟೆ ದೊಡ್ಡ ಮಟ್ಟದಲ್ಲಿ ಪೊಲೀಸ್ನವ್ರು ಇದ್ದಿದ್ರೆ ಈ ರೀತಿಯಾಗಿ ಆಗೋದಕ್ಕೆ ಸಾಧ್ಯನೇ ಇರಲಿಲ್ಲ. ಜಿಬಿ ಅಧಿಕಾರಿಗಳು ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಒಂದು ಘಟನೆ ಶಿವಾಜಿನಗರ ಬಸ್ ನಿಲ್ದಾಣದಲ್ಲಿ ಆಗಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಈಗಲೇ ಏನು ಆ ವಿಡಿಯೋ ವೈರಲ್ ಆಗಿತ್ತು, ಆ ಆಧಾರದ ಮೇಲೆ ಕಾರ್ಯಾಚರಣೆ ಕೈಗೊಂಡಂತ ಪೊಲೀಸರು 5 ಆರೋಪಿಗಳನ್ನ ಬಂಧಿಸಿದ್ದಾರೆ. ಇನ್ನು ಪ್ರಮುಖ ಆರೋಪಿ ಬಸವರಾಜ್ ಪಡುಕೋಟೆಯನ್ನ ಬಂಧನ ಮಾಡೋದಕ್ಕೆ ತೀವ್ರ ಶೋಧವನ್ನ ಸಹ ನಡೆಸ್ತಾ ಇರ್ತಕ್ಕಂಥದ್ದು. ನಾನೀಗ ಘಟನಾ ಸ್ಥಳದಲ್ಲಿದ್ದೇನೆ. ಏನಿವತ್ತು ಬೆಳಗ್ಗೆ 12 ಗಂಟೆ ಸುಮಾರಿಗೆ ಜಿಬಿಎ ಅಧಿಕಾರಿಗಳು ಕೋರ್ಟ್ ಸೂಚನೆಯಂತೆ ನಗರದಾದ್ಯಂತ ಒಂದು ಪುಟ್ಟಾಚರಣೆಯನ್ನ ಹಮ್ಮಿಕೊಂಡಿದ್ದಾರೆ. ಅದೇ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ರು. ಜೆಸಿಬಿ ಮುಖಾಂತರ ಬಂದಂತ ಇಲ್ಲಿ ಎಡಬಲ್ ಇರ್ಬೋದು, ಸಿಬ್ಬಂದಿಗಳಿರ್ಬೋದು ಅಥವಾ ಇಲ್ಲಿನ ಸಿಬ್ಬಂದಿಗಳಿರ್ಬೋದು, ಅವರೆಲ್ಲ ಇಲ್ಲಿದ್ದಂತ ಅಂಗಡಿಗಳನ್ನ ಏನು ಈ ರೂಪದಲ್ಲಿದ್ದಂತ ಅಂಗಡಿಗಳನ್ನ ತೆರವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸೂಚನೆಯನ್ನು ಸಹ ಕೊಟ್ಟಿದ್ರು. ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳನ್ನ ಕಳಿಸ್ತಾರೆ. ಆದ್ರೆ ಅಲ್ಲಿ ಅಂಗಡಿಯಲ್ಲಿದ್ದಂತ ಅಂಗಡಿ ಮಾಲೀಕರಿರ್ಬೋದು ಅಥವಾ ಸ್ಥಳೀಯರಿರ್ಬೋದು, ಮೊದಲಿಗೆ ಏನು ಜೆಸಿಬಿ ಆಪರೇಟರ್ ಮೇಲೆ ಒಂದು ಪೆಪ್ಪರ್ ಸ್ಪ್ರೇಯನ್ನ ಮಾಡ್ತಕ್ಕಂಥದ್ದು, ಬರ್ತಕ್ಕಂಥ ಸಿಬ್ಬಂದಿ ಮೇಲೆ ಪೆಪ್ಪರ್ ಸ್ಪ್ರೇಯನ್ನ ಮಾಡಿ ಅವರ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಈ ಭಾಗದಲ್ಲಿ ಬಂದಂತ ಏನು ಈ ಭಾಗದಲ್ಲಿ ಈ ಅಂಗಡಿಗಳಿಂದ ಒಂದು ಮಾಮೂಲಿ ವಸೂಲಿ ಮಾಡ್ತಾ ಇದ್ದಂತ ಆರೋಪ ಕೇಳಿ ಬಂದಿದೆ. ಆ ಬಸವರಾಜ್ ಪಡುಕೋಟೆ ಅನ್ನೋರು ನೇರವಾಗಿ ಅಂಗಡಿಯ ಮಾಲೀಕರ ಪರವಾಗಿ ನಾನು ಇದ್ದೇನೆ ಅನ್ನೋದನ್ನ ಬಿಂಬಿಸೋದಕ್ಕೆ ಅವರ ಮೇಲೆ ಏನು ಯಾವ ಒಂದು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ರು, ಆ ಸಿಬ್ಬಂದಿಯ ಮೇಲೆ ಏಕಾಏಕಿ ಬಂದು ಹೆಲ್ಮೆಟ್ ಇಂದ, ಚೇರ್ಗಳಿಂದ, ಕೈಗೆ ಸಿಕ್ಕಂತ ವಸ್ತುಗಳಿಂದ ಹಲ್ಲೆಯನ್ನ ಸಹ ಮಾಡ್ತಾರೆ. ಈಗ ನಾನು ಇಲ್ಲಿ ನೋಡಿ, ಇವೆಲ್ಲವನ್ನೂ ಸಹ ಇವತ್ತು ಏನು ಜಿಬಿ ಅಧಿಕಾರಿಗಳು ಈ ಅಂಗಡಿಗಳೆಲ್ಲವನ್ನ ಸಹ ತೆರವು ಮಾಡಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಜೆಸಿಬಿ ತೆಗೆದುಕೊಂಡ್ಬಂದಿದ್ರು, ಅದನ್ನ ಕೀಳ್ತಾ ಇದ್ರು. ಇನ್ನು ಆ ಒಂದು ಕಾರ್ಯಾಚರಣೆಯನ್ನ ಸಂದರ್ಭದಲ್ಲಿ ಒಂದಷ್ಟು ಜನ ಏನಿಲ್ಲ ಅಂಗಡಿಗಳಲ್ಲಿ ವ್ಯಾಪಾರ ಮಾಡ್ತಾ ಇದ್ರು, ಅವರೆಲ್ಲರೂ ಸಹ ತಮ್ಮ ತಮ್ಮ ಐಟಮ್ಗಳೇನಿತ್ತು ಸೇಲ್ ಮಾಡೋದಿರ್ಬೋದು ಅಥವಾ ಟೀ ಅಂಗಡಿಗಳಿರ್ಬೋದು, ಅವೆಲ್ಲವನ್ನ ಎತ್ತಿ ಆಚೆ ಇಟ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಏಕಾಏಕಿ ಜಿಬಿಎ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡುವಂತ ಒಂದು ಸನ್ನಿವೇಶ ಯಾಕೆ ಸೃಷ್ಟಿಯಾಯಿತು ಅನ್ನೋದಾದ್ರೆ, ಬಸವರಾಜ್ ಪಡುಕೋಟೆ ಅವರು ಈ ಭಾಗದಲ್ಲಿ ಏನು ಬೀದಿ ಬದಿ ವ್ಯಾಪಾರಿಗಳ ಒಂದು ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವರ ಪರವಾಗಿದ್ದೇವೆ ಅಂತಕ್ಕಂಥದ್ದು. ಇನ್ನು ನಾನು ಅದೇ ಅಂಗಡಿ ಮಾಲೀಕರನ್ನ ಮಾತಾಡ್ತಾ ಹೋಗ್ತೇನೆ. ಓಕೆ, ಇಷ್ಟೊತ್ತಿಗೆ ಏನಾಯ್ತು ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ ಸರ್. ನಾನು ನಮ್ ಕರೆದ್ರು ಸಾಮಾನು ತುಂಬ ಬಂದಿದ್ದೀನಿ ಸರ್. ನನಗೆ ಗೊತ್ತಿಲ್ಲ ಸರ್. ನಮ್ಗೂ ಇಲ್ಲ ಸರ್. ನಾವು ಕೂಲಿ ಕರೆದ್ರು ಇಲ್ಲ ಸರ್. ನಮ್ಮ ಅಂಗಡಿ ಮಾಲೀಕ ಅಲ್ಲ ನಾನು. ನಾವಲ್ಲ ಸರ್, ಅಂಗಡಿ ಮಾಲೀಕರು ಬೇರೆ. ನಾವಲ್ಲ ಸರ್, ನಾವು ಕೂಲಿ ಬಂದಿರೋದು. ಹೊಟ್ಟೆ ಪಾಡಿ ನಾವು 12 ಗಂಟೆ ಬಂದ್ವಿ ಸರ್. ಅದು ಗೊತ್ತಿಲ್ಲ ಸರ್ ನನಗೆ. ಇಲ್ಲ ಸರ್, ನಾನು ಬರೋ ಲೇಟ್ ಸರ್. ಸುಳ್ಳು ಯಾಕೆ ಹೇಳ್ಬೇಕು? ಕುಮಾರ್ ಸರ್. ಇನ್ನು ಘಟನಾ ಸ್ಥಳಕ್ಕೆ ಏನು ಬಿಬಿಎಂಪಿ ನೌಕರ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ಅಮೃತರಾಜ್ ಅವರು ಬಂದಿದ್ದಾರೆ. ಏನು ಜಿಬಿಎ ಅಧಿಕಾರಿಗಳ ಮೇಲೆ ನಡೆದಂತ ಒಂದು ಹಲ್ಲೆಯನ್ನ ಖಂಡಿಸಿ ಒಂದು ಪ್ರತಿಭಟನೆಯನ್ನ ಸಹ ಮಾಡ್ತಾ ಇರ್ತಕ್ಕಂಥದ್ದು. ನಾನೀಗ ಅವರನ್ನ ಮಾತಾಡ್ತಾ ಹೋಗ್ತೇನೆ. ಅವರು ನೇರವಾಗಿ ಒಂದು ಆಕ್ರೋಶವನ್ನ ಸಹ ವ್ಯಕ್ತಪಡಿಸ್ತಾ ಇರ್ತಾ ಇದ್ದಾರೆ. ನಾನು ಈಗ ಅವರನ್ನ ಮಾತಾಡ್ತಾ ಹೋಗ್ತೇನೆ. ಅಮೃತರಾಜ್ ಅವರೇ, ಏನಾಯ್ತು ಸರ್? ನಿಮಿಷ ಸರ್, ನಮ್ಮ ಇಂಜಿನಿಯರ್ಗಳ ಮೇಲೆ ಹಲ್ಲೆ ಆಗಿದೆ. ಹಾಗಾಗಿ ಇವತ್ತೆಲ್ಲ ಪೂರ್ತಿ ಏನ್ ಪೆಂಡಿಂಗ್ ಇದೆ ಅವೆಲ್ಲ ಧ್ವಂಸ ಮಾಡ್ತಾ ಇದ್ದೀವಿ. ನೋಟಿಸ್ ಕೊಟ್ಟಿದ್ರೆ ಇವ್ರಿಗೆ ತೆರವು ಮಾಡ್ತೀವಿ. ನೋಟಿಸ್ ಎಲ್ಲ ಏನ್ ಸರ್ ಅನಾಥರೈಸ್ ಇದ್ದು ಅವ್ರ ಅಪ್ಪಂದ ಸರ್ ನೋಟಿಸ್ ಕೊಡೋಕೆ. ಹೊಡೀರಿ, ಜೆಸಿಬಿ ಬಂದಿರಿ. ಈಗ ಏನ್ ಮೊದಲಿಗೆ ಹೇಗಿನಾಯ್ತು ಅಂತ ನಿಮ್ಗೆ ಮಾಹಿತಿ? ಇಲ್ಲ, ಇಂಜಿನಿಯರ್ಗಳು ಹೊಡೆದಿದ್ದಾರೆ. ಅವ್ನ ಯಾರೋ ಬಸವರಾಜ್ ಪಡುಕೋಟೆ ಅಂತ ಹೊಡೆದಿದ್ದಾನೆ. ಅದಕ್ಕೋಸ್ಕರ ಬಸವರಾಜ್ ಪಡುಕೋಟೆ ಈ ಅಂಗಡಿಗಳ ಹತ್ರ ಮಾಮೂಲಿ ತಗೊಂತ ಇತ್ತು. ಹೌದೌದು, ಖಂಡಿತ ಖಂಡಿತ. ಫೈನಲಿ ಈ ಬಸವರಾಜ್ ಪಡುಕೋಟೆ ಯಾರು?
ಈತನ ಹಿನ್ನೆಲೆ ಏನು, ಜೊತೆಗೆ ಈತನ ಮೇಲೆ ಈ ಹಿಂದೆ ಏನಾದರೂ ಕೇಸ್ಗಳಿದ್ವಾ ಅಂತ ಅನುಮಾನ ಅಂತೂ ಬರ್ತಾ ಇದೆ. ಈತನ ವರ್ತನೆಯನ್ನು ನೋಡ್ತಾ ಇದ್ರೆ ಗ್ಯಾಂಗ್ ಕಟ್ಕೊಂಡು ಬಂದು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ತಾನೆ ಅಂತ ಅಂದರೆ ಆತನಿಗೆ ಹಿಂದೆ ಯಾರೋ ಸಪೋರ್ಟ್ ಇದ್ದೇ ಇರ್ತಾರೆ. ಸೊ ಅದರ ಬಗ್ಗೆ ಎಲ್ಲ ತನಿಖೆ ಆಗಲೇಬೇಕು. ಇದರಲ್ಲಿ ರಾಜಕೀಯ ಯಾವುದೇ ಕಾರಣಕ್ಕೂ ಬೇಡ, ಪಕ್ಷಾತೀತವಾಗಿ ಇದನ್ನು ಖಂಡಿಸಲೇಬೇಕಾಗುತ್ತೆ. ಸೊ ನೋಡೋಣ ಎಲ್ಲಿವರೆಗೂ ಇದನ್ನು ತಗೊಂಡು ಹೋಗ್ತಾರೆ, ಎಷ್ಟು ಜನರನ್ನು ಅರೆಸ್ಟ್ ಮಾಡ್ತಾರೆ, ನ್ಯಾಯ ಕೊಡಿಸ್ತಾರಾ ಇಲ್ವಾ ಅಧಿಕಾರಿಗಳಿಗಂತ ಹೇಳಿ.